ಅದು ಜೈನ್ ವಡೆ. ಜೈನ್ ವಡೆ. ಸೊ ಈರುಳ್ಳಿ ತಿಂದಿರೋ ಅಂತ ಸುಮಾರು ಜನ ಒಂದು ಸಾತ್ವಿಕ್ ಅಂದ್ರೆ ಇದು ಈರುಳ್ಳಿ ಬೆಳ್ಳುಳ್ಳಿ ಏನಿರಲ್ಲ, ಗಾರ್ಲಿಕ್ ಏನಿರಲ್ಲ, ಗಾರ್ಲಿಕ್ ಎನಿವೆ ಯಾವ್ದ್ರಲ್ಲೂ ಇರಲ್ಲ. ಇದು ನಮ್ಮ ಪ್ರೋಟೀನ್ ಪಟಾಕಿ. ಪ್ರೋಟೀನ್ ಪಟಾಕಿ ಅಂತ ಇಟ್ಟಿದ್ರೆ ಹಸಿರು ದಾರದ್ದು ಎಲ್ಲ ಇರುತ್ತೆ ಅಂತ ಪ್ರೋಟೀನ್. ಫುಲ್ಲಿ ಲೋಡೆಡ್ ಪ್ರೋಟೀನ್. ಬಂಧುಗಳೇ, ನಾನು ಇವತ್ತು ರಾಜಾಜಿನಗರದಲ್ಲಿದ್ದೀನಿ. ರಾಜಾಜಿನಗರದಲ್ಲಿ ಸೆಕೆಂಡ್ ಸ್ಟೇಜು 7th ಮೇನು ಡಿ ಬ್ಲಾಕ್ ಅಲ್ಲಿ ಇದ್ದೀನಿ. ಏನಪ್ಪ ಅಂತಂದ್ರೆ ಮದ್ದೂರ್ ವಾವ್ ಡೇ ಅಂತೇಳಿ ಇಲ್ಲಿ ಮದ್ದೂರ್ ವಡೆ ಸಿಗುತ್ತೆ, ಮತ್ತು ಅದೇ ರೀತಿ ಚಕ್ಲಿಗಳು, ಕೋಡುಬಳೆಗಳು ಈ ಥರದ್ದೆಲ್ಲ ಸಿಗುತ್ತೆ. ಬನ್ನಿ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಪರಿಚಯ ಮಾಡ್ತೀನಿ. ವಡಾ ಅಂದ್ರೆ ಮದ್ದೂರ್ ವಾವ್ ಡೇ ಅಂತಿದೆ, ಅಂದ್ರೆ ಮದ್ದೂರ್ ವಡಾ ಅಂತಿಲ್ಲ, ಮದ್ದೂರ್ ವಾವ್ ಡೇ ಅಂತೇಳಿ. ಏನ್ ಮೇಡಮ್ ಈ ರೀತಿ ಇನ್ಸ್ಪಿರೇಷನ್ ಇಟ್ಟಿದ್ದೀರಾ? ಮದ್ದೂರು ವಾಹಡೆ. ವಾಢೆ ವಾ ಅಂತೀವಲ್ಲ, ವಾ 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 ಅಂತೀವಲ್ಲ, ತಿಂದಿದ ತಕ್ಷಣ ಮೊದಲನೇ ಎಕ್ಸ್ಪ್ರೆಷನ್ ಏನ್ ಬರುತ್ತೆ? ಖುಷಿ, ಸಂತೋಷ. ಅದಕ್ಕೆ ವಾ ಅಂತೀವಿ. ವಾವ್ ಸೂಪರ್ ಅಂತೀವಿ ಆ ಥರ. ವಾವ್ ಅದಕ್ಕೆ ವಾ ಡೇ. ಸೊ ವಡ ಹೇಳ್ಬಾರ್ದು, ವಡೆ. ಅದು ನಮ್ ಮದ್ದೂರ್ ವಡೆ. ಪರವಾಗಿಲ್ಲ. ನನ್ನ ಹೆಸರು ಸುಜೋತಿ ಅಂತ. ನಾನು ಮತ್ತೆ ನನ್ನ ಪಾರ್ಟ್ನರ್ ಸೌಮ್ಯ ಮದ್ದೂರು ವಡೆನ ಶುರು ಮಾಡಿದ್ವಿ 1.5 ವರ್ಷದಿಂದ. ಮೇಡಮ್ ಇವಾಗ ಏನೇನ್ ಸಿಗುತ್ತೆ ಅನ್ನೋದು ಹೇಳ್ಬಿಡಿ ಮೇಡಮ್. ಮೊದ್ಲಿಗೆ ನಮ್ ಹೀರೋ ಮದ್ದೂರ್ ವಡೆ. ಮದ್ದೂರ್ ವಡೆ ಇದು ವಂದೇ ಭಾರತ್ ಅಂತ ಕ್ಯಾಶು ಬಾದಾಮಿ ಹಾಕಿರ್ತೀವಿ. ಇದು ಮೈಸೂರು ಎಕ್ಸ್ಪ್ರೆಸ್, ಇದರಲ್ಲಿ ಕ್ಲಾಸಿಕ್ ಆನಿಯನ್ ಮಾತ್ರ ಇರುತ್ತೆ. ಏನ್ ಈಗ ಇಟ್ಟಿದ್ದೀರಾ? ವಂದೇ ಭಾರತ್ ಮೈಸೂರು ಎಕ್ಸ್ಪ್ರೆಸ್. ಮೈಸೂರು ಎಕ್ಸ್ಪ್ರೆಸ್ ರೆಗ್ಯುಲರ್ ಆಗಿ ಹೋಗುವಂತ ಟ್ರೈನ್. ಇದು ಮ್ಯಾಕ್ಸಿಮಮ್ ಸೇಲ್ ನಮ್ಗೆ ಇದೆ ಆಗೋದು, ಯಾಕಂದ್ರೆ ತುಂಬಾ ಜನ ಸೆಪರೇಟ್ ಫ್ಯಾನ್ ಬೇಸ್ ಇದೆ. ಎಷ್ಟು ಬೆಲೆ ಇದೆ ಮೇಡಮ್? ಇದು 30 ರೂಪೀಸ್. 30 ರೂಪೀಸ್. ಓಕೆ. ಆಮೇಲೆ ಇದು ವಂದೇ ಭಾರತ್ ಅಂತ ಕ್ಯಾಶು ಬಾದಾಮಿ. ಎಸ್, ಕ್ಯಾಶು ಬಾದಾಮಿ ಹಾಕಿ ಅದಕ್ಕೆ ವಂದೇ ಭಾರತ್. ಅದಕ್ಕೆ ವಂದೇ ಭಾರತ್. ಇನ್ನೊಂದು ವೆರೈಟಿ ಇದೆ, ಗೋಲ್ಡನ್ ಚಾರಿಯಟ್. ಗೋಲ್ಡನ್ ಚಾರಿಯಟ್ ಅಲ್ಲಿ ಕ್ಯಾಶು ಬಾದಾಮಿ, ಪಿಸ್ತಾ, ವಾಲ್ನಟ್, ಗಸಗಸೆ ಎಲ್ಲ ಹಾಕಿದೆ. ಅದು ಫುಲ್ ಪ್ರೀಮಿಯಂ ಪ್ರಾಡಕ್ಟ್. ಫುಲ್ ಪ್ರೀಮಿಯಂ. ಅದೆಷ್ಟಿದೆ ಬೆಲೆ? ಅದು 70 ರೂಪೀಸ್. 70 ರೂಪೀಸ್. ಇದು 40 ಅಲ್ಲ? ಹೌದು, 40, ಇದು 30. 3 ಟೈಪ್ಸ್ ಮಾಡ್ತೀರಾ? ಕರೆಕ್ಟ್. ಮತ್ತೆ ನೋಡ್ತಾ ಇದೀನಿ ಮೇಡಮ್, ಎಲ್ಲ ಒಂದೇ ಸೈಜ್. ಈಗ ನೋಡಿ, ಇದು ಸ್ಪೆಷಲ್, ಇದು ಒಂದೇ ಸೈಜ್ ಇದೆ, ಆ ತರದ್ದು ಒಂದೇ ಸೈಜ್. ಅಂದ್ರೆ ಬಾಳೆ ಒಳಗಡೆ ನಾನು ಬಹಳಷ್ಟು ನೋಡಿದೆ, ಎಲ್ಲ ಒಂದೇ ಸೈಜ್ ಬರುತ್ತಲ್ಲ. ನೀವು ಪ್ರತಿಯೊಂದನ್ನು ತೂಕ ಮಾಡ್ತೀರಾ? ಪ್ರತಿಯೊಂದನ್ನು ತೂಕ ಮಾಡ್ತೀನಿ. ಎಸ್, ಅಂಡ್ ಎಲ್ಲಾ ಸ್ಟಾಫ್ಗೂ ಒಂದೇ ತರ ಕಟ್ಟೋದು ಟ್ರೈನ್ ಆಗಿರುತ್ತೆ. ಈ ಸೈಜ್ಗೆ, ಈ ಶೇಪ್ಗೆ ಟ್ರೈನ್ ಮಾಡ್ಬೇಕು, ಕಟ್ಟಬೇಕು. ಎಲ್ಲವನ್ನೂ ಒಂದೇ ಸೈಜ್ ಇರಬೇಕು, ಎಲ್ಲ ಚಟ್ನಿನೂ ಒಂದೇ ಸೈಜ್ ಇರಬೇಕು, ಕೋಡ್ಬಳೆನೂ ಒಂದೇ ಸೈಜ್ ಇರಬೇಕು ಅಂತ ಟ್ರೈನ್ ಮಾಡ್ತೀವಿ. ಹಾಗಾಗಿ ಎಲ್ಲಾನು ಒಂದೇ ಸೈಜ್ ಸಿಗುತ್ತೆ. ಕೋಡ್ಬಳೆ ಒಂದ್ ಪಕ್ಷ ಹಂಗೆ ಹಿಂಗೆ ಆದ್ರೂ ಆಗ್ಬೋದು. ಅದಕ್ಕೆ ನಾನು ಒಂದ್ ತಮಾಷೆ ಹೇಳ್ತೀನಿ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ಅದು ಬಾಣ್ಲಿಯಿಂದ ಹೋಗಕ್ ಮುಂಚೆ ಒಂಥರ ಇರುತ್ತೆ, ಬಟ್ ಬಾಣ್ಲಿ ಒಳಗಡೆ ಹೋದ್ ಮತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡಕ. ಸ್ವಲ್ಪ ಶೇಪ್ ಡಿಫ್ರೆಂಟ್ ಆಗುತ್ತೆ, ಬಟ್ ರುಚಿ ಎಲ್ಲಾನು ಒಂದೇ. ಆಮೇಲೆ ಎಡಿಬಲ್ ಆಯಿಲ್ ಇದೇ ಯೂಸ್ ಮಾಡ್ತೀರಾ ಮೇಡಮ್ ನೀವು? ನಾವು ಕೋಲ್ಕಸ್ ಗ್ರೌಂಡ್ನಟ್ ಆಯಿಲ್ ಅಂದ್ರೆ ಗಾಣದ ಕಡಲೆಕಾಯಿ ಎಣ್ಣೆ ಮಾತ್ರ ಉಪಯೋಗಿಸ್ತೀವಿ. ಎಲ್ಲಾ ಪ್ರಾಡಕ್ಟ್ಗೂ ನಾವು ಅದನ್ನೇ ಯೂಸ್ ಮಾಡ್ತೀವಿ. ಆಮೇಲೆ ನಾವು ಮುಂಚೆ ಅಮೂಲ್ ತುಪ್ಪ ಯೂಸ್ ಮಾಡ್ತಾ ಇದ್ವಿ, ಬಟ್ ಇವಾಗ ಸ್ವಲ್ಪ ನಮ್ಗೆ ಎಷ್ಟು ಜನ ಕಸ್ಟಮರ್ಸ್ ಇರೋದು ನಮ್ದೇ ನಂದಿನಿ ಇದೆಯಲ್ಲ, ನಂದಿನಿ ಯಾಕೆ ಯೂಸ್ ಮಾಡ್ತಾ ಇಲ್ಲ? ನಮ್ದೇ ನಂದಿನಿ ಇದೆ. ಸೊ ನಾವ್ ಇವಾಗ ಫಸ್ಟ್ ನಂದಿನಿ ಶುರು ಮಾಡಿದ್ವಿ, ಆಮೇಲೆ ತುಂಬಾ ಬೆಲೆ ಜಾಸ್ತಿ ಆಯ್ತು. ಇಡೀ ಭಾರತದಲ್ಲಿ ಸೆಕೆಂಡ್ ಹೈಯೆಸ್ಟ್ ಸೇಲಿಂಗ್ ನಂದಿನಿ. ಅದು ಗುಜರಾತ್ ಅಮೂಲ್ ಬಿಟ್ಬಿಡಿ. ನಮ್ದು ಇದು ಬಿಟ್ರೆ ನಮ್ ಕರ್ನಾಟಕದ ಇಡೀ ಸೌತ್ ಇಂಡಿಯಾ ಆಗ್ಬೋದು, ಆಲ್ ಓವರ್ ಇಂಡಿಯಾ ಆಗ್ಬೋದು, ಸೆಕೆಂಡ್ ಪ್ಲೇಸ್ ಅಲ್ಲಿ. ಸೌತ್ ಅಲ್ಲಿ ಫಸ್ಟ್ ಇದೆ ಸೌತ್ ಪ್ರಾಡಕ್ಟ್. ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್. ಓಕೆ. ಅದ್ ಎರಡನೇ ಗಾಣದ ಎಣ್ಣೆ ಅಲ್ವಾ? ಹೌದು. ಓಕೆ, ಸೂಪರ್. ಅದೆರಡನ್ನೇ ಮಾತ್ರ ನಾವು ಬಳಸ್ಕೊಂಡು ಮಾಡ್ತೀವಿ. ಅದಕ್ಕೆ ಕೆಲವು ಜನ ಕೇಳ್ತಾರೆ, ಸ್ವಲ್ಪ ಕಾಸ್ಟ್ಲಿ ಅನ್ಸಲ್ಲ ನಿಮಗೆ ಇದೆಲ್ಲ ಮಾಡ್ಬೇಕಾದ್ರೆ? ಜಾಸ್ತಿ ರೇಟ್ ಇರುತ್ತಲ್ಲ ಮಾಮೂಲು ಅನ್ಸುತ್ತೆ, ಆದ್ರೆ ಇದ್ರಲ್ಲಿ ಒಂದ್ ವಿಷಯ ನೀವು ಅಬ್ಸರ್ವ್ ಮಾಡ್ಬೇಕು, ಇದು 0 ಟ್ರಾನ್ಸ್ ಫ್ಯಾಟ್. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ಇದ್ರಲ್ಲಿ ಮಾಡಿರೋ ಎಲ್ಲಾ ಪದಾರ್ಥಗಳು 0 ಟ್ರಾನ್ಸ್ ಫ್ಯಾಟ್. FSSAI ಕೂಡ ಅದನ್ನೇ ಹೇಳ್ತಾ ಇದೆ, ರೆಕಮೆಂಡ್ ಮಾಡ್ತಾ ಇದಾರೆ, ಟ್ರಾನ್ಸ್ ಫ್ಯಾಟ್ ಫ್ರೀ ಫುಡ್ ನ ಗ್ರಾಹಕರಿಗೆ ಕೊಡಿ. ಹೌದು. ಸೊ ಅವ್ರು ಹೇಳ್ತಾರೆ ಗ್ರಾಹಕರ ಆರೋಗ್ಯನೂ ಮುಖ್ಯ ಅಲ್ವಾ?
ಅದಕ್ಕೆ ಆರೋಗ್ಯನೇ ಮುಖ್ಯ. ಹೌದು ಗ್ರಾಹಕರ ಆರೋಗ್ಯ ಮಾತ್ರ ಮುಖ್ಯ. ಹೌದು ಹೌದು ಸರಿ ಮಿಕ್ಕಿದೆಲ್ಲ ಸೈಡ್ ಕೊಟ್ಟೋಗುತ್ತೆ. ಹೌದು ಕರೆಕ್ಟ್ ಅದಕ್ಕೆ ನಮ್ಮಲ್ಲಿ ನಾವು ಫ್ರೆಶ್ನೆಸ್ ಗೆ ತುಂಬಾ ಆದ್ಯತೆ ಕೊಡ್ತೀವಿ, ಕ್ಲೆನ್ಲಿನೆಸ್ ಗೆ ತುಂಬಾ ಆದ್ಯತೆ ಕೊಡ್ತೀವಿ. ಪ್ರಾಡಕ್ಟ್ಸ್ ಇದು ಮಧುರೊಡೆ ಬಗ್ಗೆ ಹೇಳಿದ್ರೆ ಮಿಕ್ಕಿದೆಲ್ಲ ಹೇಳಿ ಮೇಡಮ್ ಏನೇನು ಅಂತ. ನಿಮ್ದು ಇದೆಲ್ಲ ನಮ್ ಜನ್ಮಾಷ್ಟಮಿ ಸ್ಪೆಷಲ್. ಜನ್ಮಾಷ್ಟಮಿ ಸ್ಪೆಷಲ್ ಇದು ಜನ್ಮಾಷ್ಟಮಿ ಸ್ಪೆಷಲ್ ಅಂತ ಶುರುವಾಗಿ ಇವಾಗ ಪರ್ಮನೆಂಟ್ ನಮ್ ಮೆನು ಸೇರ್ಕೊಂಡ್ಬಿಟ್ಟಿದೆ. ಮೆನು ಸೇರ್ಕೊಂಡಿದೆ. ಮೇನ್ಲಿ ಫಸ್ಟ್ ಮಾಡಿದ್ವಿ ಮಧುರೊಡೆ ಅಲ್ಲ, ಮಧುರೊಡೆನಲ್ಲೇ ಶುರು ಮಾಡಿದ್ವಿ. ಅದರಲ್ಲಿ 3 ಟೈಪ್ಸ್ ಆಯ್ತು. ಇವಾಗ ಅದಾದ್ಮೇಲೆ ಆಕ್ಚುಲಿ 4th ಟೈಪ್ ಬಂದಿದೆ, ಶತಾಬ್ದಿ ಅಂತ. ಅದೊಂದು ಮಾಡಿದೀರಾ? ಅದು ಜೈನ್ ವಡೆ. ಜೈನ್ ವಡೆ. ಸೊ ಈರುಳ್ಳಿ ತಿಂದೇನೋ ಅಂತ ಸುಮಾರು ಜನ ಒಂದು ಸಾತ್ವಿಕ್ ಅಂದ್ರೆ ಇದು ಈರುಳ್ಳಿ ಬೆಳ್ಳುಳ್ಳಿ ಏನಿರಲ್ಲ, ಗಾರ್ಲಿಕ್ ಏನಿರಲ್ಲ, ಗಾರ್ಲಿಕ್ ಎನಿವೇ ಯಾವ್ದ್ರಲ್ಲೂ ಇರಲ್ಲ. ಅದ್ರಲ್ಲಿ ಇರಲ್ಲ. ಸೊ ಈರುಳ್ಳಿ ಅದ್ರಲ್ಲಿ ಇರಲ್ಲ, ಅದ್ರಲ್ಲಿ ಕ್ಯಾಬೇಜ್ ವಡೆ ಬಟ್ ಇದ್ರಲ್ಲಿ ಬೇಕೇ ಬೇಕು ಈರುಳ್ಳಿ. ಹಾಗಾಗಿ ಅವ್ರಿಗೆ ಮಾತ್ರ ಈರುಳ್ಳಿ ಇರಲ್ಲ. ಅಲ್ಲಿ ಮಾತ್ರ ಈರುಳ್ಳಿ ಇರಲ್ಲ. ಸೆಪರೇಟ್ ಆಯಿಲ್ ಮೆಷಿನ್ ಎಲ್ಲ ಫುಲ್ ಸೋಪ್ ಹಾಕಿ ವಾಶ್ ಮಾಡಿ ನಾವ್ ಕಟ್ ಮಾಡಿ ಆಮೇಲೆ ಅದನ್ನ ಸೆಪರೇಟ್ ಆಯಿಲ್ ಅಲ್ಲಿ ಫ್ರೈ ಮಾಡಿ ಎಲ್ಲದನ್ನು ಅದಕ್ಕೆ ಸೆಪರೇಟ್ ಯುಟೆನ್ಸಿಲ್ಸ್ ಇಟ್ಕೊಂಡಿರ್ತೀವಿ. ಇವಾಗ ಹೇಗೆ ನಾವು ಚಕ್ಲಿ ಕೊಬ್ಬಳ ಎಲ್ಲದಕ್ಕೂ ಬೇರೆ ಪಾತ್ರೆ ಇಟ್ಕೊಂಡಿರ್ತೀವೋ ಅದೇ ತರ ನಾವು ಜೈನ್ ವಡೆ ಕೂಡ ಸೆಪರೇಟ್ ಪಾತ್ರೆ ಇಟ್ಕೊಂಡಿರ್ತೀವಿ. ಈ ಪಾತ್ರೆ ಆ ಪಾತ್ರೆ ಮಿಕ್ಸು ಆಗಲ್ಲ. ನಮ್ದು ಸಿಗ್ನೇಚರ್ ಡಿಶ್ ಅಂದ್ರೆ ಚಕ್ಲಿ. ಹೌದು, ಚಕ್ಲಿ ಕೂಡ ಅಷ್ಟೇ, ಎಲ್ಲ ಒಂದೇ ಸೈಜ್ ಇದೆ. ಎಲ್ಲ ಒಂದೇ ಸೈಜ್ ಇರುತ್ತೆ, ಒಂದೇ ವೆಯ್ಟ್ ಇರುತ್ತೆ. ಸೊ ಪ್ರತಿಯೊಂದನ್ನು ವಾಟ್ ಗೆಟ್ಸ್ ಮೆಷರ್ಡ್ ಗೆಟ್ಸ್ ಡನ್ is our bottom line policy. ಸೊ ಪ್ರತಿಯೊಂದು ಮೆಜರ್ ಆಗತ್ತೆ. ಎವ್ರಿಥಿಂಗ್ ಎಲ್ಲ ಆಗ್ತಾ ಇರುತ್ತೆ ನೋಡ್ದೆ ನಾವು. ಅದು ಮೆಜರ್ ಮಾಡಿಲ್ಲ ಅಂದ್ರೆ ಏರ್ಪೇರ್ಗಳಾಗ್ತಾ ಹೋಗುತ್ತೆ. ಏರ್ಪೇರ್ಗಳಾದಾಗ ಏನಾಗುತ್ತೆ, ರುಚಿ ಕನ್ಸಿಸ್ಟೆಂಟ್ ಆಗಿರಲ್ಲ. ಒಂದ್ ಕಡೆ ಉಪ್ಪು ಖಾರ ಉಪ್ಪು ಜಾಸ್ತಿ ಆಗುತ್ತೆ, ಒಂದ್ಸಲಿ ಖಾರ ಜಾಸ್ತಿ ಆಗುತ್ತೆ, ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಇದು ಪ್ಯಾಕ್ ಆಫ್ 5 ಮಾಡ್ತಾ ಇದೀವಿ. ಪ್ಯಾಕ್ ಆಫ್ 5 160 ರೂಪಾಯಿ ಇದೆ. 160 ರೂಪಾಯಿ. ಇದು ಏನ್ ಆಗ್ತೀರಾ ಅಂತ ಕೇಳ್ಬೋದಾ? ಸಾಧ್ಯ ಆದ್ರೆ ಹೇಳಿ. ಖಂಡಿತವಾಗ್ಲೂ ಕೇಳ್ಬೋದು. ಇದರಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಉದ್ದಿನ ಹಿಟ್ಟು, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳು ಉಪ್ಪು ಅಷ್ಟೇ ಹಾಕೋದು. ಆದ್ರೆ ಇದನ್ನ ನಾವು ಗಾಣದ ಎಣ್ಣೆಲಿ ಕರಿಯೋದ್ರಿಂದ ಇಷ್ಟು ಅಗಲ ಇರೋದ್ರಿಂದ ಇದಕ್ಕೆ ಒಂದು ಪ್ರೈಸ್ ಫಿಕ್ಸ್ ಮಾಡಿ. ಹಾಗೆ 160 ರೂಪಾಯಿ ಪ್ಯಾಕ್ ಆಫ್ 5. ಪ್ಯಾಕ್ ಆಫ್ 5 ಗೆ 160 ರೂಪಾಯಿ. ಒಂದು ಪೀಸ್ ಯಾರು ತಿನ್ಬೇಕು ಅಂತ ತಗೊಳ್ಬೇಕು ಅಂದ್ರೆ ಟೇಸ್ಟ್ ಇರುತ್ತೆ ನಮ್ಮ ಹತ್ರ. ಟೇಸ್ಟ್ ಮಾಡಕ್ಕೆ ಒಂದ್ ಸ್ವಲ್ಪ ಕೊಡ್ತೀವಿ. ಅದರ್ವೈಸ್ ಬೈ ಮಾಡ್ಬೇಕು ಅಂದ್ರೆ ಪ್ಯಾಕ್ ಆಫ್ 5 ಬೈ ಮಾಡ್ಬೇಕು. ತೆಂಗೊಳ್, ಕನ್ನಡದಲ್ಲಿ ತೆಂಗೊಳಲು ಅಂತಾರೆ, ಆದ್ರೆ ತಮಿಳಲ್ಲಿ ಆಕ್ಚುಲಿ ತೆಂಗೊಳ್. ಈ ತೆಂಗೊಳಲು ಒಂದು ತಮಾಷೆ ವಿಷಯ ಏನಂದ್ರೆ ಎರಡಕ್ಕೂ ಹಾಕಿರೋದು ಜೀರಿಗೆ ಮತ್ತೆ ಎಳ್ಳು ಬಿಟ್ರೆ ಸೇಮ್ ಇಂಗ್ರೀಡಿಯೆಂಟ್ಸ್. ಚಕ್ಲಿಗೂ ಕಲಿಸಿದ್ದು. ಆದ್ರೆ ರುಚಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಟೆಕ್ಸ್ಚರ್ ಬೇರೆ ಇರುತ್ತೆ, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದ್ರೆ ಇದನ್ನ ಹಿಟ್ ಮಾಡೋ ರೀತಿ ಬೇರೆ, ಈ ಹಿಟ್ ಮಾಡೋ ರೀತಿ ಬೇರೆ. ಇಂಗ್ರೀಡಿಯಂಟ್ ಪದಾರ್ಥ ಒಂದೇ ಆದ್ರೂ, ಬೇಸ್ ಪದಾರ್ಥ ಒಂದೇ ಆದ್ರೂ ಹಿಟ್ ಮಾಡೋ ರೀತಿ ಬೇರೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನೆಕ್ಸ್ಟ್ ಕೋಡ್ಬಳೆ ರಿಂಗು. ಬಳೆ ತರ ಹಾಕೊಳಕ್ ಒಂದ್ ಆಗಲ್ಲ ಅಷ್ಟೇ. ಇದು ಒಂದೇ ಟೈಪ್ ಅಲ್ವಾ ಕೋಡ್ಬಳೆ? ಕೋಡ್ಬಳೆ ಒಂದೇ ಟೈಪೇ ಮಾಡೋದು ನಾವು. ಕೋಡ್ಬಳೆನಲ್ಲಿ ಇದ್ರಲ್ಲಿ ಚೆನ್ನಾಗಿ ಖಾರ ಹಾಕಿರ್ತೀವಿ. ಸೊ ತುಂಬಾ ಖಾರ ಇಷ್ಟಪಡೋರು ಇದನ್ನ ತಗೊಂಡು ತುಂಬಾ ಖುಷಿಯಾಗಿ ತಿಂತಾರೆ. ಖಾರ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ. ಅಂಡ್ ನೆಕ್ಸ್ಟ್ ಐಟಮ್ ಖಾರ ಸೇವೆ. ಎರಡು ತರ ಇದೆ, ಮಿಕ್ಸ್ಚರ್ ಒಂದು, ಖಾರ ಸೇವೆ ಒಂದು. ಇದು ಪ್ಲೇನ್ ಖಾರ ಸೇವೆ, ಇದು ಮಿಕ್ಸ್ಚರ್. ಇದು ಇದೆಲ್ಲ ಇದೆ. ಬೇಕು ಅಂತ ಇರೋರು ಮಿಕ್ಸ್ಚರ್ ತಗೋಬಹುದು. ಇಲ್ಲ ನಮಗೆ ಖಾರ ಸೇವೆ ಟ್ರೆಡಿಷನಲ್ ನಮ್ಮ ಅಜ್ಜಿ ಮಾಡ್ತಾ ಇದ್ದೀವಿ ಖಾರ ಸೇವೆನೇ ಬೇಕು ಅಂದ್ರೆ ಇದನ್ನ ತಗೋಬಹುದು. ನೋಡಿ, ಇದು ನಮ್ಮ ಪ್ರೋಟೀನ್ ಪಟಾಕಿ. ಪ್ರೋಟೀನ್ ಪಟಾಕಿ ಅಂತ ಇಟ್ಟಿದ್ರೆ ಎಲ್ಲ ಇರುತ್ತೆ ಅಂತ. ಪ್ರೋಟೀನ್ ಫುಲ್ಲಿ ಲೋಡೆಡ್ ಪ್ರೋಟೀನ್. ಇದು ಹೆಸರುಬೇಳೆ ಲಡ್ಡು. ಹೆಸರುಬೇಳೆ ಲಡ್ಡುನಾ? ಇದು ನೀವು ನೋಡ್ತಾ ಇರೋದು ಸಕ್ಕರೆ ವೆರೈಟಿ. ಬೆಲ್ಲದ್ದು ಸಿಗುತ್ತೆ. ಇದು ಒಂದ್ರಲ್ಲೇ ನಾವು ಬೆಲ್ಲದ್ದು ಮಾಡಬಹುದು. ಒಂದ್ರಲ್ಲೇ ಸಕ್ಕರೆ ಇದೆ, ಬೆಲ್ಲ ಸಪರೇಟ್ ಮಾಡ್ತಾರೆ. ಇದೇ ಎಷ್ಟು ಪ್ಯಾಕ್ ಆಫ್ ಇದೆ? ಪ್ಯಾಕ್ ಆಫ್ 5. ಒಂದೆಲ್ಲ ಪ್ಯಾಕ್ ಆಫ್ 5. ಎಲ್ಲ ಪ್ಯಾಕ್ ಆಫ್ 5 150 ರೂಪೀಸ್ ಇದೆ. ಓಕೆ. ನಂತರ ಏನು ಗೊತ್ತಾ, ಒಂದ್ ಫ್ಯಾಮಿಲಿ 4 ಜನ ಇದ್ರೆ 4 ಜನನ ಒಂದೊಂದು ಪೀಸ್ ಬಿಟ್ಟು ಲಾಸ್ಟ್ ಪೀಸ್ ಜಗಳ ಆಡ್ಬೇಕು ನೋಡಿ, ಆ ತರ. ಇದು ಚೆನ್ನಾಗಿದೆ ನೀವು ಹೇಳಿದ್ದು. ನಾನ್ ತಿಂತೀನಿ ನಂಗ್ ಬೇಕು ಅವ್ರಿಗೆ 2 ಪ್ಯಾಕೆಟ್ ತಗೊಂಡು ಹೋಗ್ತಾರೆ ಅಷ್ಟೇ. ನೆಕ್ಸ್ಟ್ ಟೈಮ್ ನೋಡಿ 2 ಪ್ಯಾಕೆಟ್. ಓಕೆ ಮೇಡಮ್. ಇದು ಜಾಮೂನ್. ಇದು ನಮ್ದು ಸ್ಪೆಷಲ್ ಜಾಮೂನ್. ಇದು ನೋಡ್ದೆ ಇಲ್ಲಿ ಚಿಲ್ಲಡ್ ಜಾಮೂನ್ ಅವೈಲೇಬಲ್ ಅಂತ ಹಾಕಿದ್ರ ಅಲ್ಲಿ ನೀವು. ಇದ್ರಲ್ಲಿ ಸೈಜ್ ಅಲ್ಲೇ ಗೊತ್ತಾಗತ್ತೆ ನಿಮ್ಗೆ. ನಾವು ಆ ಸೈಜ್ ನ ನಮ್ ಬಡೆ ಸೈಜ್ಗೆ ಶೇಪ್ ಗೆ ಮ್ಯಾಚ್ ಮಾಡಕ್ ಟ್ರೈ ಮಾಡಿದೀವಿ. ಹೌದಾ? ಸೊ ರೌಂಡ್ ಇರ್ಬೇಕು, ಇಷ್ಟ ದಪ್ಪನೇ ಇರ್ಬೇಕು. ಪನ್ನೀರ್ ಮತ್ತೆ ಕೋವಾ ಹಾಕಿ ಮಾಡುವಂತ ಹೌದಾ? ಪನ್ನೀರ್ ಕೋವಾ.
ಮ್ಯಾಮ್ ನಾರ್ಮಲ್ ಜಾಮೂನ್ ಅಲ್ಲ ಇದು, ಪನ್ನೀರ್ ಕೋವಾ ಹಾಕಿರೋ ಜಾಮೂನ್. ನಾರ್ಮಲ್ ಜಾಮೂನ್ ಅಲ್ಲ ಇದು ಹಾ. ಪನ್ನೀರ್ ಮತ್ತೆ ಕೋವಾ ಹಾಕಿ ಮಾಡಿರೋಂತ ಸ್ಪೆಷಲ್ ಜಾಮೂನ್. ಚಿಲ್ಡ್ ಜಾಮೂನ್. ಅಂಡ್ ಎಲ್ಲಾ ಕಡೆ ನಿಮ್ಗೆ ಬಿಸಿ ಜಾಮೂನ್ ಸಿಗತ್ತೆ. ಎಲ್ಲಾರು ಚಿಲ್ ಜಾಮೂನ್ ಕೇಳಿದಿರಾ, ಇಲ್ಲಿ ಮಾತ್ರ ಸಿಗತ್ತೆ. ಫ್ರೀಜರ್ ಅಲ್ಲಿ ಇಟ್ಟಿರ್ತೀರಾ? ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ, ಕೇಳ್ದಾಗ ಕೊಡೋದು. ಕೇಳ್ದಾಗ ಕೊಡ್ತೀವಿ. ಬೇಕು ಅಂದ್ರೆ ಬಿಸಿನೂ ಮಾಡಿ ಕೊಡ್ತೀವಿ. ಹಾ. ಆದ್ರೆ ಸುಮಾರು ಜನ ಚಿಲ್ ಜಾಮೂನ್ ಎಲ್ಲೂ ಸಿಗಲ್ಲ ಸಿಗಲ್ಲ, ಅನ್ನೋ ಕಾರಣಕ್ಕೋಸ್ಕರ ಮನೇಲಿ ಮಾಡಿದ್ರು ನಾವು ಬಿಸಿ ಇರೋದೇ ತಿನ್ನೋದು. ತಿನ್ನೋದು. ಸೊ ಬಿಸಿ ಜಾಮೂನು ತಣ್ಣಗಿರೋ ಐಸ್ ಕ್ರೀಮ್ ಕಾಂಬಿನೇಷನ್ ತಿಂದಿದ್ದೀರಾ, ಹಾ. ಆದ್ರೆ ಬಿಸಿ ವಡೆ ಮತ್ತೆ ತಣ್ಣಗಿರೋ ಜಾಮೂನ್ ಕಾಂಬಿನೇಷನ್ ತಿನ್ಬೇಕು ನಮ್ಮ ಅಂಗಡಿಗೆ ಬರ್ಬೇಕು ನೀವು. ಹೌದು, ಇಲ್ಲೇ ಸಿಗೋದು ಎರಡು. ಎಷ್ಟು ಮೇಡಮ್ ಇದೆ ಬೆಲೆ? ಎಷ್ಟಿದೆ? ಇದು 30 ರೂಪಾಯಿ ಇದೆ ಸರ್. 30 ರೂಪಾಯಿ ಒಂದ್ ಪೀಸಿಗೆ. ಸಾಂಬಾರ್ ಪೌಡರ್ ನೋಡಿ, ಕಲರೇ ಬೇರೆ ತರ ಇದೆ. ಸಾಂಬಾರ್ ಪುಡಿ, ಇದು ಚಟ್ನಿ ಪುಡಿ, ಚಟ್ನಿ ಪುಡಿ. ಓಹೋ, ಸಾಂಬಾರ್ ಪೌಡರ್ ಸಿಗತ್ತೆ. ರಸಂ ಪೌಡರ್ ಸಿಗುತ್ತೆ. ಗೊಜ್ಜಿದೆ, ಪುಳಿಯೋಗರೆದ. ಎಸ್, ನಿಮ್ದು ಡಿಫ್ರೆಂಟ್ ಆಗಿದೆ ಒಂಥರ. ನೋಡಿ ಡಬ್ಬ ಓಪನ್ ಮಾಡಿದ ತಕ್ಷಣ ನೀವು ಗಮ್ ಅಂತ ವಾಸನೆ ಹೌದು. ಬರುತ್ತೆ. ವಿಡಿಯೋನಲ್ಲಿ ವಾಸನೆ ಗೊತ್ತಾಗಲ್ಲ, ನೀವು ನೋಡ್ಬೋದು. ಗಮ್ ಅಂತ ಬರ್ತಾ ಇದೆ ಆಲ್ರೆಡಿ ಡಬ್ಬ ಓಪನ್ ಮಾಡಿ. ಸೊ ಇದಕ್ಕೆ ನಾವು ಒಗ್ಗರಣೆ ಹಾಕಿರಲ್ಲ, ಯಾಕಂದ್ರೆ ಒಗ್ಗರಣೆ ಹಾಕಿದ್ರೆ ಅದು ಎಲ್ಲ ಸಾಗಿ ಆಗೋಗುತ್ತೆ, ಮೆತ್ತಗೆ ಹೋಗುತ್ತೆ ಕಡಲೆಕಾಯಿ ಎಲ್ಲ. ಓಕೆ ಓಕೆ. ಸೊ ಅದಕ್ಕೆ ನೀವು ಇದಕ್ಕೆ ಸಿಂಪಲ್ ಮೆಥಡ್ ಅದು. ಈಗ ನಮ್ಮ ಹಿಂದೂ ಹಬ್ಬಗಳು ಬರ್ತಾ ಇರುತ್ತೆ, ಅಂದ್ರೆ ಸಪೋಸ್ ವರಮಹಾಲಕ್ಷ್ಮಿ ಬರುತ್ತೆ, ಜನ್ಮಾಷ್ಟಮಿ ಬರುತ್ತೆ. ಆಗೇನಾದ್ರು ನೀವು ಆ ಹಬ್ಬಕ್ಕೆ ತಕ್ಕಂಗೆ ನಮ್ಮ ಸಾಂಪ್ರದಾಯಿಕವಾದ ತಿನಿಸುಗಳು ಏನಾರು ಮಾಡ್ತೀರಾ? 100% ಮಾಡ್ತೀವಿ. ಇವಾಗ ನೋಡಿ ವರಮಹಾಲಕ್ಷ್ಮಿ ಬರ್ತಾರೆ, ಒಬ್ಬಟ್ಟು ಮಾಡ್ತೀವಿ. ಹೌದಾ? ಸೀಸನ್ ಮಾತ್ರ, ಸೀಸನ್ ಹಬ್ಬಕ್ಕೆ ಮಾತ್ರ, ಬೇರೆ ಎಲ್ಲ ಟೈಮಲ್ಲೂ ಸಿಗಲ್ಲ. ಗೌರಿ ಗಣೇಶಕ್ಕೆ ಮಾತ್ರ ರಿಪೀಟ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ ಮಧ್ಯದಲ್ಲಿ ಸಿಗಲ್ಲ. ಗೌರಿ ಗಣೇಶ ಕಡುಬುನ ಅಥವಾ ಇದನ್ನೇ ಮಾಡ್ತೀರಾ? ಕಡುಬುನು ಮಾಡ್ತೀವಿ, ಹಬೆ ಕಡುಬು ಮಾಡ್ತೀವಿ, ಆಮೇಲೆ ಒಬ್ಬಟ್ಟು ಕೂಡ ಮಾಡ್ತೀವಿ. ಬಿಕಾಸ್ ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಇಂಪಾರ್ಟೆಂಟ್. ಹೌದೌದು. ಸೊ ಒಬ್ಬಟ್ಟು ಮಾಡ್ತೀವಿ, ಕರಿಗಡುಬು ಮಾಡ್ತೀವಿ, ಖಾರ ಕಡುಬುನು ಮಾಡ್ತೀವಿ. ಖಾರ ಕಡುಬುನು ಮಾಡ್ತೀರಾ? ಓಕೆ. ಈಗ ವರಲಕ್ಷ್ಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಇದು ಆಂಬಡೆ, ಮಿನಿ ಆಂಬಡೆ, ಗೊತ್ತಾಯ್ತು. ಚಿಕ್ಕದು ಈರುಳ್ಳಿ ಹಾಕದೇ ಇರುವಂತದ್ದು ಓಕೆ. ಮಿನಿ ಆಂಬಡೆ. ಆಮೇಲೆ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಹೂರ್ಣದ ಒಬ್ಬಟ್ಟು ಎರಡು ಮಾಡ್ತಾರೆ. ಮಾಡ್ಕೊಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದು ಸ್ಪೆಷಲ್. ಅವೈಲೇಬಲ್ ಎಲ್ಲರೂ ಸಿಗುತ್ತೆ ಇಲ್ಲಿ ಬಂದ್ರೆ? ಮುಂಚೆನೆ ಆರ್ಡರ್ ಕೊಡ್ಬೇಕು. ಮುಂಚೆನೆ ಹೇಳ್ಬೇಕು. ಮನೆಗೆ ಇವಾಗ ಜಾಸ್ತಿ ಬೇಕು ಅಂತಂದ್ರೆ ಬಲ್ಕ್ ಆಗಿ ಮನೆಗೆ ಮುಂಚೆನೆ ಕೊಡ್ಬೇಕು. ಮುಂಚೆನೆ ಆರ್ಡರ್ ಮಾಡ್ಬೇಕು. ನೀವೆಲ್ಲ ಮಾಡ್ಕೋಬೇಕಲ್ಲ. ಇವಾಗ 21st ಹಬ್ಬ ಇದೆ, 21ನೇ ತಾರೀಕು ಆಗಸ್ಟ್ ಹಬ್ಬ ಇದೆ. ಹೌದೌದು. 21ನೇ ತಾರೀಕು ಹಬ್ಬ ಆದ್ರೆ ನೀವು 18ನೇ ತಾರೀಕು ಬಂದ್ಬಿಟ್ಟು ನಂಗೆ ಒಬ್ಬಟ್ಟು ಬೇಕು ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಡಲ್ಲ, ಆಗಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು 15ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಅಷ್ಟ್ರಲ್ಲಿ ಬಂದು ಆರ್ಡರ್ ಕೊಟ್ಬಿಟ್ಟು ನಾವು ಆ ಟೈಮ್ ಕೊಡ್ತೀನಿ. ಕೊಡ್ತೀರಾ? ಅಯ್ಯಂಗಾರ್ ಮತ್ತೆ ಉಡುಪಿಯವರು ಒಟ್ಟಿಗೆ ಮಾಡ್ತಾರೆ ಯಾವಾಗ್ಲೂ ನಮ್ದು ಒಟ್ಟಿಗೆ ಇರುತ್ತೆ. ಬಟ್ ಈ ಸಲ ಮಾತ್ರ ಏನಾಗಿದೆ, ಎಲ್ರಿಗೂ ಒಟ್ಟಿಗೆ ಬಂತು ಜನ್ಮಾಷ್ಟಮಿ. ಸೊ ಜನ್ಮಾಷ್ಟಮಿಗೆ ಅಂತ ನಾವು ಸಜ್ಜಪ್ಪ, ಪುರಿ ಉಂಡೆ, ಮನವಾರದ ಉಂಡೆ, ಆಮೇಲೆ ಕೊಬ್ಬರಿ ಒಬ್ಬಟ್ಟು, ಇದಿಷ್ಟನ್ನ ನಾವು ಎಕ್ಸ್ಟ್ರಾ ಅಂತ ಜನ್ಮಾಷ್ಟಮಿ ಸ್ಪೆಷಲ್ ಅಂತ ಆರ್ಡರ್ ಮೇರೆಗೆ ಮಾತ್ರ ಇಂಟ್ರೊಡ್ಯೂಸ್ ಮಾಡಿ. ಜನ್ಮಾಷ್ಟಮಿಗೆ ಆರ್ಡರ್ಸ್ ಕೊಟ್ಟವ್ರಿಗೆ ಮಾತ್ರ? ಆರ್ಡರ್ ಕೊಟ್ಟವ್ರಿಗೆ ಮಾತ್ರ. ಅಂಡ್ ಆಗಸ್ಟ್ 20ನೇ ತಾರೀಕು ಆರ್ಡರ್ ಕ್ಲೋಸ್ ಮಾಡ್ಬಿಡ್ತೀವಿ. ಅಷ್ಟೊಳಗೆ ಕೊಡ್ಬೇಕು. ಅಷ್ಟೊಂದು ಆರ್ಡರ್ ಕೊಡ್ಬೇಕು. ಎಷ್ಟೆಷ್ಟು ಬೇಕು, ಕ್ವಾಂಟಿಟಿ, ಕ್ವಾಲಿಟಿ ಎಷ್ಟು ಬೇಕು. ಜಾಮೂನ್ ಬಿಟ್ಟು ಇನ್ನ ಬೇರೆ ಏನ್ ಸ್ವೀಟ್ಸ್ ಅಥವಾ ಏನಾದ್ರು ಬೇರೆ ಮಾಡ್ತೀರಾ ನೀವು ಐಟಮ್ಸ್? ಆಕ್ಚುಲಿ 3 ಐಟಮ್ ಇಲ್ಲ ಇವಾಗ, ಬಿಕಾಸ್ ಇನ್ನು ಪ್ರೊಡಕ್ಷನ್ ನಡೀತಾ ಇದೆ. ಏನಿಲ್ಲ? ಮುಚ್ಚೋರೆ ಇಲ್ಲ. ಮುಚ್ಚೋರೆ ಅನ್ನೋದು ಚಕ್ಲಿ ತರನೇ ಇರುತ್ತೆ, ಚಕ್ಲಿ ಕಸಿನ್. ಯಾಕೆ ಚಕ್ಲಿ ಕಸಿನ್ ಅಂದ್ರೆ ಹಿಂಗೆ ಮುಳ್ಳಾಗಿರುತ್ತೆ, ಆದ್ರೆ ಚಕ್ಲಿ ತೆಂಡ್ಕೊಂಡು ಮಿಕ್ಸ್ಚರ್ ಅದು. ಅಂದ್ರೆ ಈ ತರ ಸ್ಟ್ರಕ್ಚರ್ ಇರುತ್ತೆ, ಮೇಲೆ 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 ಇರುತ್ತೆ, ಈ ತರ ಚುಪ್ಪಾಗಿರುತ್ತೆ, ಮುಳ್ಳಿರುತ್ತೆ. ಆದ್ರೆ ಡಿಫ್ರೆನ್ಸ್ ಏನಂದ್ರೆ ಅದು ಹೆಸರು ಬೇಳೆನಲ್ಲಿ ಮಾಡೋದು. ಓಕೆ ಓಕೆ. ಸೊ ಅದ್ರ ಟೇಸ್ಟ್ ಕಂಪ್ಲೀಟ್ಲಿ ಡಿಫರೆಂಟ್ ಇರುತ್ತೆ. ಹೌದೌದು. ಅದು ಒಂದು. ಆಮೇಲೆ ಮೈಸೂರು ಪಾಕು ಮಾಡ್ತೀವಿ, 7 ಕಪ್ ಸ್ವೀಟ್ ಕೂಡ ಮಾಡ್ತೀವಿ. ಮೈಸೂರು ಪಾಕ್ ಅಂತಂದ್ರೆ ತುಪ್ಪ, ಕಡಲೆ ಹಿಟ್ಟು, ಸಕ್ಕರೆ ಎಷ್ಟೇ ಹಾಕೋದು, ಬೇರೆ ಏನು ಹಾಕೋದು. ಮೈಸೂರು ಪಾಕ ಯಾವಾಗ್ಲೂ ಸಿಗಲ್ಲ, ಕಡಿಮೆ ಅಲ್ವಾ? ಅಂದ್ರೆ ಎನಿ ಟೈಮ್ ಇರುತ್ತಾ ಮೈಸೂರು ಪಾಕ್? ಮಾಡ್ತಾನೆ ಇರ್ತೀವಿ, ಖಾಲಿ ಆಗ್ತಾ ಇರುತ್ತೆ. ನೋಡಿ ಇವತ್ತು ಖಾಲಿ ಆಗಿದೆ. ಹಾಗಾಗಿ ಮತ್ತೆ ಅದಾಯ್ತು. ಇನ್ನೊಂದು ಮೂರನೇದು ಇನ್ನೊಂದು ಹೇಳಿದೆ, 3 ಅಂತ ಟೋಟಲ್. 7 ಕಪ್ ಸ್ವೀಟ್. 7 ಕಪ್. ಸೊ ಅದು ಮಾಡ್ತೀರಾ? ಮೈಸೂರು ಪಾಕ್ ಕಸಿನ್ ಅದು ಮಾಡ್ತೀವಿ. ಅದರಲ್ಲಿ ಹಾಲು, ತೆಂಗಿನಕಾಯಿ 2 ಎಕ್ಸ್ಟ್ರಾ. ಓಕೆ. ಇಷ್ಟು ಸಿಗುತ್ತೆ ಐಟಮ್? ಇಷ್ಟು ಸಿಗುತ್ತೆ. ಇವಾಗ ಇದು ಟೈಮಿಂಗ್ಸ್ ಹೇಳ್ಬಿಡಿ. ಅಂದ್ರೆ ಇವಾಗ ನೀವು ಔಟ್ಲೆಟ್, ಅದು ಔಟ್ಲೆಟ್ ಮೇನ್ ಎಷ್ಟು ಗಂಟೆಯಿಂದ ಬೆಳಿಗ್ಗೆ ಪ್ರಾರಂಭ ಆಗುತ್ತೆ, ಜನ ಎಷ್ಟು ಗಂಟೆಯಿಂದ ಬರಬೇಕು, ಮತ್ತೆ ಎಷ್ಟು ಗಂಟೆವರೆಗೂ ಸಿಗುತ್ತೆ ರಾತ್ರಿ? ಖಂಡಿತ. ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 12ರಿಂದ 7:15ವರೆಗೂ ನಮ್ ಅಂಗಡಿ ಓಪನ್ ಆಗಿರುತ್ತೆ. ನೀವ್ ಯಾವಾಗ್ಲಾದ್ರೂ ಬಂದ್ರೆ ಬಿಸಿ ಬಿಸಿ ವಡೆ ಸಿಗುತ್ತೆ. ಆಮೇಲೆ ನಿಮಗೆ ಪ್ರೀ ಆರ್ಡರ್ ಮಾಡ್ಬೇಕು, ನಿಮ್ಗೆ ಬಲ್ಕ್ ಆರ್ಡರ್ ಬೇಕು ಅಂದ್ರೆ 50, 60, 3, 1000, 2500 ಎಷ್ಟು ವಡೆ ಬೇಕಾದ್ರೂ 5000 ಬೇಕಾದ್ರೂ ಮಾಡ್ಬೋದು. 5000 ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ. ಅಂಡ್ ಬರೀ ಈ ಸೈಜೇ ಅಲ್ಲ, ಮಿನಿ ಸೈಜು ಮಾಡ್ಕೊಡ್ತೀವಿ. ಮಿನಿ ಸೈಜ್ ಇದೊಂದು ಮಿನಿ ಸೈಜ್ ಇನ್ನೊಂದಿರುತ್ತೆ, ಸಣ್ಣದು. ಅಷ್ಟನ್ನು ಮಾಡ್ಕೊಡ್ತೀವಿ. ಅದನ್ನು ಮಾಡ್ಕೊಡ್ತೀವಿ. ಯಾಕಂದ್ರೆ ಫಂಕ್ಷನ್ ಗಳೆಲ್ಲ ಸುಮಾರು ಬೇರೆ ಬೇರೆ ಡಿಶಸ್ ಇರುತ್ತಲ್ವಾ, ಅದ್ರ ಜೊತೆಗೆ ಮಿನಿ ವಡೆ, ಒಂದು ಆಂಬಡೆ, ಮಿನಿ ವಡೆ, ಆತರ ಆಂಬಡೆ ಸೈಜ್ ಮಾಡ್ಕೊಡ್ತೀವಿ. ಸಂಡೇ ಹಾಲಿಡೇ ಅಲ್ಲ? ಸಂಡೇ ರಜಾ. ಸಂಡೇ ರಜಾ. ನೋಡಿ ಮಿಕ್ಸ್ಚರ್ ತಿಂತಾ ಇದೀನಿ. ಇದೆಲ್ಲ ಇದೆ, ಇದರಲ್ಲಿ ಶೇಂಗಾ ಇದೆ, ಕಡಲೆ ಇದೆ, ಕೊಬ್ಬರಿ ಇದೆ, ಇನ್ನು ಏನೇನಿದೆ ಅಂತ ಮೇಡಮ್ ಹೇಳಿದ್ರಲ್ಲ.
ಟೇಸ್ಟ್ ಮಾಡ್ಬೋಣ. ಎಸೆನ್ಸೇ ಸಕ್ಕತ್ತಾಗಿದೆ. ತಿಂತಾ ಇದೆ. ಕೊಬ್ಬರಿ ಸಿಗುತ್ತೆ, ಕಡಲೆ ಸಿಗುತ್ತೆ, ಶೇಂಗಾ ಸಿಗುತ್ತೆ, ಎಲ್ಲ ಥರ ಚೆನ್ನಾಗಿದೆ. ಅದ್ರಾಗ ಇನ್ನೊಂದು ಗ್ರೌಂಡ್ನಟ್ ಫ್ಲೇವರ್ ಕೂಡ ಇದೆ. ತಿಂತಾ ಇದ್ರೆ ಗೊತ್ತಾಗುತ್ತೆ. ಕಡ್ಲೆಕಾಯಿ ಎಣ್ಣೆಲಿ ಕರ್ತಿರೋದು ಗೊತ್ತಾಗತ್ತಾ? ಎಣ್ಣೆದು ಅಂತಂದ್ರೆ ಬೇರೆ ಕಡೆ ನಾವು ಹೋದಾಗ ಎಣ್ಣೆದು ಒಂಥರ ಚೆನ್ನಾಗಿರಲಿಲ್ಲ. ಬಟ್ ಇದು ಹೆಂಗಿದೆ ಅಂತಂದ್ರೆ ಸ್ಮೂತಾಗಿ ಸಕ್ಕತ್ತಾಗಿದೆ. ಗಾಣದ ಎಣ್ಣೆನೆ ಗೊತ್ತಾಗುತ್ತೆ. ಇನ್ನು ಗಾಣದ ಎಣ್ಣೆ ಯಾರು ತಿಂತಾರೋ ಟೇಸ್ಟ್ ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನೀವು ಬೇರೆಯವ್ರಿಗೆ ಗೊತ್ತಾಗುತ್ತೆ ಅನ್ನೋದು ಕಷ್ಟ. ಗಾಣದ ಎಣ್ಣೆ ತಿನ್ನೋರಿಗೆ ಮಾತ್ರ 100% ಗೊತ್ತಾಗೋಣ. ಇದು ಸ್ಪೆಷಲ್ ಅಲ್ವಾ? ವಂದೇ ಭಾರತ್. ಒಂದೇ ಭಾರತ್. ಇದು ರಾಜಧಾನಿನ ಮೈಸೂರು ಎಕ್ಸ್ಪ್ರೆಸ್. ಮೈಸೂರು ಎಕ್ಸ್ಪ್ರೆಸ್. ಅದು ಇನ್ನೊಂದು ಹೇಳಿದ್ರಲ್ಲ, ಶತಾಬ್ದಿ ಗೋಲ್ಡನ್ ಚಾರಿಯಟ್. ಓ ಅಷ್ಟಿದೆ. ವಾವ್. ಫ್ಯಾಂಟಾಸ್ಟಿಕ್ ಸರ್. ಅದು ಹೆಂಗೆ ನಿಮಗೆ ಮನ್ಸಿಗೆ ಬಂದು ಇಟ್ಟರೋ ನೀವು ಮದ್ದೂರು ವಾವ್ ಅಂತ ಹೇಳಿ ನಿಜವಲ್ವಾ? ಜನ ಅಂದ್ರೆ ವಾವ್ ಅಂತಾರೆ, ಸೂಪರ್ ಅಂತಾರೆ. ವಾವ್ ಆಗೇ ಇದೆ. ಥ್ಯಾಂಕ್ ಯು ಸರ್. ನನ್ನ ಮಗ ಇಟ್ಟಿದ ಹೆಸರು. ಹೌದಾ? ಕೊಡ್ಬೇಕೆಲ್ಲ ಕ್ರೆಡಿಟ್. ನಿಜವಲ್ಲ ಫ್ರೆಶ್ ಆಗಿದೆ. ನಾವು ಲೊಕೇಟ್ ಆಗಿರೋದು ರಾಜಾಜಿನಗರ್. ಅಂದ್ರೆ ಎಲ್ಲಿದೆ ಅಂದ್ರೆ ನವರಂಗ್. ಸುಮಾರು ಜನ ಫೋನ್ ಮಾಡಿ ಕೇಳ್ತಾರೆ ನಮ್ಮನ್ನ, ಎಲ್ಲಿ ಬರುತ್ತೆ ಮೇಡಮ್ ಅಂತ. ನವರಂಗ್ ಸರ್ಕಲ್ ಇಂದ ನೀವು ಮಲ್ಲೇಶ್ವರಂ ಕಡೆ ಹೋಗೋ KC ಜನರಲ್ ವರೆಗೂ ಹೋಗುವಂತ ನೋಡಿದ್ಯಲ್ಲ, ಅಲ್ಲಿ ಮಂಜುಶ್ರೀ ಮೆಡಿಕಲ್ಸ್ ಇದೆ. ಲೆಫ್ಟ್ ತಗೊಂಡು ಸೀದಾ ಬನ್ನಿ, ಅಂಬಾಬಮ್ಮನ ದೇವಸ್ಥಾನ ಸಿಗತ್ತೆ. ಅಲ್ಲಿಂದ 10ನೇ ಮನೆ ಆನ್ ದ ರೈಟ್. ದೊಡ್ಡದಾಗಿ ಬೋರ್ಡ್ ಹಾಕಿದೀವಿ, ಮಿಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಆರಾಮಾಗಿ ಬರ್ಬೋದು. ಮೆಟ್ರೋಲ್ ಬರೋಂಗಿದ್ರೆ ಮಹಾಕವಿ ಕುವೆಂಪು ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀರಿ. ಅಲ್ಲಿ ಯಾರನ್ನಾದ್ರೂ ಮದ್ದೂರೊಡೆ ಮನೆ ಎಲ್ಲಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಹಾಗೆ ನೀವು ಫೋನ್ ಮಾಡ್ಬೇಕು ಅಂದ್ರೆ 9008826363. ಆ ಬಂಧುಗಳೇ ನೋಡಿದ್ರಲ್ವಾ, ಮೊದಲು ವಾವ್ ಡೇ ನೋಡಿ. ಇಲ್ಲಿ ಬಂದು ಕೂಡ ತಗೊಬೋದು ನೀವು. ಕಂಪ್ಲೀಟ್ ಇದೆ ನಿಮಗೆ. ಫರ್ದರ್ ಇನ್ಫಾರ್ಮೇಷನ್ ಅಂತಂದ್ರೆ ಮೇಡಮಿಗೆ ಫೋನ್ ಮಾಡಿ. ಫೋನ್ ನಂಬರ್ ನಮ್ಮ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್.